ಜಿಎಸ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ವಿಧಾನಸಭೆ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಆಯ್ಕೆಗೊಂಡಿದ್ದಾರೆ. ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಗದಗದ ರೋಣದ ಶಾಸಕರು ಜಿಎಸ್ ಪಾಟೀಲ್ ಅವರು ಈಗ ವಿಧಾನಸಭೆಯ ಸ್ಪೀಕರ್ ಆಗಿ ನೇಮಕಗೊಂಡಿದ್ದಾರೆ. ಇವತ್ತು ಎರಡನೇ ದಿನದ ಕಲಾಪ ಬಹಳ ಜೋರಾಗಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ವಿ. ಇದೇ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂತ ಹೇಳಿದ್ರೆ ಆಬ್ವಿಯಸ್ಲಿ ಗೊತ್ತಿರುವಂಥ ವಿಚಾರ. ಈಗ BJP ಬಹಿಷ್ಕಾರ ಮಾಡಿದೆ, ಮುಂದೇನು ಅವಿರೋಧವಾಗಿ ಆಯ್ಕೆಯಾಗಿದೆ. ಜಿಎಸ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಇನ್ನು ವಿಧಾನ ಪರಿಷತ್ನಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಸದ್ಯ ಈಗ ಅಲ್ಲೂ ಕೂಡ ವಿಪ್ ಜಾರಿ ಮಾಡಿದ್ರು. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ? ಬಹಳ ಪ್ರಮುಖವಾಗಿ ವಿಧಾನಸಭೆಯಲ್ಲಿ ಜಿಎಸ್ ಪಾಟೀಲ್ ಅವರ ಅವಿರೋಧವಾಗಿ ಸ್ಪೀಕರ್ ಸ್ಥಾನಕ್ಕೆ ಆಯ್ಕೆ ಆಗಿರ್ತಕ್ಕಂಥದ್ದು. ಬಿಜೆಪಿ ಚುನಾವಣೆಯನ್ನು ಬಹಿಷ್ಕಾರ ಮಾಡಿ ಅಭ್ಯರ್ಥಿಯನ್ನು ಹಾಕದೇ ಇರೋ ಕಾರಣಕ್ಕಾಗಿ ಚುನಾವಣೆ ನಡೆದಿಲ್ಲ. ನೇರವಾದಂಥ ಆಯ್ಕೆ ಪ್ರಕ್ರಿಯೆ ಆಗಿದೆ. ಬಹುಮತ ಇರೋ ಕಾರಣಕ್ಕಾಗಿ ಆಡಳಿತ ಪಕ್ಷ ಈ ಒಂದು ಸ್ಥಾನದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಲು ಯಶಸ್ವಿಯಾಗಿದೆ. ಬಹಳ ಪ್ರಮುಖವಾಗಿ ಬಹಳ ಉತ್ಸಾಹದಿಂದ ಈ ಒಂದು ಕಾಂಗ್ರೆಸ್ ಶಾಸಕರು ಇವತ್ತು ಸದನಕ್ಕೆ ಹಾಜರಾಗಿದ್ದರು. ಅವರ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಲಾಗಿತ್ತು. ಆ ನಿಟ್ಟಿನಲ್ಲಿ ಈಗ ಅವಿರೋಧವಾಗಿ ಜಿಎಸ್ ಪಾಟೀಲ್ ಅವರು ಸ್ಪೀಕರ್ ಆಗಿ ಈಗ ಆಯ್ಕೆ ಆಗಿರೋದ್ರಿಂದ ಹಂಗಾಮಿ ಸ್ಪೀಕರ್ ಅವರು ಜಯಚಂದ್ರ ಅವರು ಅವರ ಹೆಸರನ್ನು ಅಂತಿಮಗೊಳಿಸಿ ಈಗ ಆ ಪೀಠಕ್ಕೆ ಕೂರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನುಳಿದಂತೆ ಸಭಾಪತಿ ಸ್ಥಾನಕ್ಕೆ ಜೋರಾದ ಒಂದು ಬಿರುಸಿನ ಕಾಳಗ ವಿಧಾನ ಪರಿಷತ್ನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸಲೀಂ ಅಹಮದ್ ಅವರನ್ನ ಈಗಾಗಲೇ ಹೈಕಮಾಂಡ್ ನಾಯಕರು ಘೋಷಣೆ ಮಾಡಿರೋದ್ರಿಂದ ಅದೇ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಕೂಡ ಅವರನ್ನು ಅಭ್ಯರ್ಥಿ ಮಾಡಿದೆ. ಇನ್ನೊಂದು PH ಪೂಜಾರ್ ಅವರನ್ನ ಬಿಜೆಪಿಯಿಂದ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು. JDS ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಹಾಗಾಗಿ ಅಲ್ಲಿ ಬಿಜೆಪಿ ಇಬ್ಬಂದಿ ನೀತಿಯನ್ನು ತೋರಿಸ್ತಾ ಇದೆ. ವಿಧಾನಸಭೆಯಲ್ಲಿ ಪ್ರಜಾಪ್ರಭುತ್ವದ ಕೊಗ್ಗಲೆ ಆಗಿದೆ. ಹೈಕಮಾಂಡ್ನಿಂದ ಹೆಸರುಗಳನ್ನು ಘೋಷಣೆ ಮಾಡಿರೋ ಕಾರಣಕ್ಕಾಗಿ ನಾವು ಅಭ್ಯರ್ಥಿನ ಹಾಕಲ್ಲ ಅನ್ನುವಂಥ ಮಾತನ್ನು ಆರ್ ಅಶೋಕ್ ಅವರು ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಅದೇ ರೀತಿಯಲ್ಲಿ ಈಗ ವಿಧಾನ ಪರಿಷತ್ನಲ್ಲಿ ಅಭ್ಯರ್ಥಿಯನ್ನು ಹಾಕಿದ್ದಾರೆ. ಅಲ್ಲಿ ಚುನಾವಣೆ ಅನಿವಾರ್ಯ ಆಗಿದೆ. ಅಲ್ಲಿ ವಿಪ್ ಅನ್ನು ಕೂಡ ಎರಡು ಪಕ್ಷದಿಂದ ಜಾರಿ ಮಾಡಿರ್ತಕ್ಕಂಥದ್ದು. ಒಂದು ಕಾಂಗ್ರೆಸ್ ಪಕ್ಷದಿಂದ MLCಗಳಿಗೆ CM ಅವರು ಇವತ್ತು ಉಪಹಾರ ಕೂಟವನ್ನು ಏರ್ಪಡಿಸಿ ಒಂದಷ್ಟು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗ ಆಗಲೇಬೇಕು. ಯಾಕಂದರೆ ಹೈಕಮಾಂಡ್ ಘೋಷಿಸಿರ್ತಕ್ಕಂಥ ಹೆಸರು ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಬಾರ್ದು. ಒಬ್ಬರು ಇಬ್ಬರು ಕೂಡ ಮತದಾನದಿಂದ ಹಿಂದೆ ಉಳಿಬಾರ್ದು ಅನ್ನೋಂಥ ಒಂದು ಸೂಚನೆಯನ್ನು ಕೊಟ್ಟಿರೋದ್ರಲ್ಲಿ ಎಲ್ಲರೂ ಕೂಡ ಸದನಕ್ಕೆ ಹಾಜರಾಗಿದ್ದಾರೆ. ಇನ್ನುಳಿದಂತೆ ಬಿಜೆಪಿಯಿಂದನೂ ಕೂಡ ಅಡ್ಡ ಮತದಾನಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವಿಪ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ನೀವು ಗಮನಿಸಿರ್ಬೋದು, ಹಿಂದೆ ನಡೆದಂಥ MLC ಚುನಾವಣೆಯಲ್ಲಿ ಅಡ್ಡ ಮತದಾನಗಳಾಗಿ BJP JDSಗೆ ಸಾಕಷ್ಟು ಮುಜುಗರ ಉಂಟಾಗ್ತಕ್ಕಂಥ ಪ್ರಕ್ರಿಯೆಗಳಾಗಿತ್ತು. ಅದೇ ರೀತಿ ಈ ಒಂದು ಚುನಾವಣೆಯಲ್ಲೂ ಕೂಡ ಅಡ್ಡ ಮತದಾನ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ವಿಪ್ ಜಾರಿ ಮಾಡಲಾಗಿದೆ. ಬಹುಮತ ಕಾಂಗ್ರೆಸ್ ಪರವಾಗಿ ಇದ್ರೂ ಕೂಡ JDS BJP ಕೂಡ ತೀವ್ರವಾದಂಥ ಪೈಪೋಟಿಯನ್ನು ಕೊಡ್ತಾ ಇದ್ದಾವೆ. ಯಾಕಂದರೆ ಅಡ್ಡ ಮತದಾನ ಆದರೆ ಆಚೆ ಈಚೆ ಆಗುವಂಥ ಸಾಧ್ಯತೆಗಳು ಇರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ. ಆದಾಗ್ಯೂ ಕೂಡ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಅವರು ಬಹುತೇಕವಾಗಿ ಆಯ್ಕೆ ಆಗ್ತಕ್ಕಂಥ ಪ್ರಕ್ರಿಯೆಗಳು ಆಗ್ತವೆ ಅನ್ನುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅದು ಕೂಡ ಪ್ರಕ್ರಿಯೆ ಮುಗಿಯುತ್ತೆ. ಆನಂತರ ಅಧಿಕೃತವಾಗಿ ಸಭಾಪತಿ ಘೋಷಣೆ ಆಗುತ್ತೆ. ಈಗಾಗಲೇ ವಿಧಾನಸಭೆಯಲ್ಲಿ ಸ್ಪೀಕರ್ ಅವರ ಘೋಷಣೆ ಆಗಿದೆ. ಸ್ಪೀಕರ್ ಅವರು ಇಂದಿನಿಂದ ಸದನವನ್ನು ನಡೆಸ್ಕೊಂಡು ಹೋಗ್ತಾರೆ. ನಿಕೇಶ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿ. ಸದ್ಯ ನೀವು ಗಮನಿಸ್ತಾ ಇರ್ಬೋದು, ಜಿಎಸ್ ಪಾಟೀಲ್ ಅವರು ಈಗ ನೂತನವಾಗಿ ಸ್ಪೀಕರ್ ಆಗಿ ಆಯ್ಕೆಗೊಂಡಿದ್ದಾರೆ. ಜಿಎಸ್ ಪಾಟೀಲ್ ಅಂದರೆ ಪೂರ್ಣ ಹೆಸರು ಇವರದು ಗುರುಪಾದ ಗೌಡ ಸಂಗನಗೌಡ ಪಾಟೀಲ್ ಅಂತ. 1948ರಲ್ಲಿ ಇವರ ಜನನ ಆಗಿರುವಂಥದ್ದು. ಕ್ಷೇತ್ರ ರೋಣ, ಗದಗ ಜಿಲ್ಲೆ. ಅಲ್ಲಿಂದ ರಾಜಕೀಯ ಜೀವನ ಆರಂಭಗೊಂಡಿದ್ದು. ಸೊ ಈಗ ಸಭಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ, ಸ್ಪೀಕರ್ ಆಗಿ ಆಯ್ಕೆಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಇದ್ದರು, APMCಯಿಂದ ಹಿಡಿದು ಅಲ್ಲಿಂದ ರಾಜಕೀಯ ಜೀವನ ಆರಂಭಗೊಂಡಿರುವಂಥದ್ದು. ಸದ್ಯ ಈಗ ವಿಪಕ್ಷ ನಾಯಕ ಅಲ್ಲಿ ಬಂದಿದ್ದಾರೆ, ಆರ್ ಅಶೋಕ್ ಅವರು ಕೂಡ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಜೊತೆಗೆ TB ಜಯಚಂದ್ರ ಅವರು ಹಂಗಾಮಿ ಸ್ಪೀಕರ್ ಆಗಿ ಇದ್ದರು. ಸೊ ಅವರು ಕೂಡ ಧನ್ಯವಾದವನ್ನು ಅರ್ಪಿಸಿರುವಂಥ ಕ್ಷಣ. ಇನ್ನೇನು ಕಲಾಪ ಆರಂಭ ಆಗುತ್ತೆ. ಏನು ಮಾಡೋದು?
ಸ್ಪೀಕರ್ ಆಗಿ GS ಪಾಟೀಲ್ ಅವರ ಆಯ್ಕೆ ಆಗಿದೆ. ಸೊ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಯಿತು. ನಾವು ಇದರಲ್ಲಿ ಭಾಗಿಯಾಗಲ್ಲ ಅಂತ ಹೇಳ್ತಾ ಇದ್ರು BJPಯ ನಾಯಕರು. ಸದ್ಯ ಅವರು ಕೂಡ ಹೊರಗಡೆ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ನೀವು ಯಾಕೂ ಈ AICC ಏನು ವರಿಷ್ಠರನ್ನು ಪಟ್ಟಿ ಕಳಿಸ್ತಾರಲ್ಲ ಇಂತಿಂಥ ಸಚಿವರು, ಅದರಲ್ಲಿ ಸ್ಪೀಕರ್ ಯಾಕೆ ಸೇರಿಸಿದ್ರು, ಇಂಥವ್ರೇ ಆಗಬೇಕಂತ, ಅದು ಪ್ರಜಾಪ್ರಭುತ್ವದ ವಿರೋಧಿ, ಆ ಕಾರಣದಿಂದ ನಾವು ಈ ಚುನಾವಣೆಯಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿದರು. ಆದರೆ ಇಲ್ಲಿ ಯಾವ ಅಭ್ಯರ್ಥಿಯನ್ನು ಕೂಡ BJP ಹಾಕಿಲ್ಲ. ಅಂದರೆ BJP ಅಂತ ಹೇಳಿದ್ರೆ ಈಗ NDA ಇದೆ, ಮೈತ್ರಿ ನಾಯಕರು, ಆದರೆ ಯಾವುದೇ ಕಾರಣಕ್ಕೂ ಕೂಡ ಹಾಕೋಕೆ ಹೋಗಿಲ್ಲ ಅಭ್ಯರ್ಥಿಯನ್ನು. ಆದರೆ ಪರಿಷತ್ನಲ್ಲಿ ಹಾಕಿದ್ದಾರೆ NDA ಅಭ್ಯರ್ಥಿಯನ್ನು, PS ಪೂಜಾರ್ ಅವರನ್ನು ಹಾಕಿದರು. ಆದರೆ ವಿಧಾನಸಭೆಯಲ್ಲಿ ಯಾರನ್ನೂ ಕೂಡ ಹಾಕಿಲ್ಲ ಅಭ್ಯರ್ಥಿಯನ್ನು. ಬಟ್ ಇವರು ಭಾಗಿಯಾಗಿಲ್ಲ BJP ನಾಯಕರು. ನಾವು ಈ ಚುನಾವಣೆಯಲ್ಲಿ ಭಾಗಿಯಾಗಲ್ಲ ಅಂತ ಬಹಿಷ್ಕಾರ ಮಾಡಿದರು. ಕೊನೆಗೂ ಕೂಡ GS ಪಾಟೀಲ್ ಅವರು ನಿರೀಕ್ಷೆಯಂತೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೋಡಿ, ಸದ್ಯ ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ವಿಪಕ್ಷ ನಾಯಕರು ಹೊರಗಡೆ ಈ ಎಲೆಕ್ಷನ್ ವಿಚಾರದ ಸಂಬಂಧಪಟ್ಟಂತೆ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟರು, ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಸರ್ಕಾರದ ವಿರುದ್ಧ. ಆದರೆ ಈಗ ಒಳಗಡೆ ಸದನ ಶುರುವಾದಂಥ ಸಂದರ್ಭದಲ್ಲಿ ಇನ್ನೇನೆಲ್ಲ ಬೇಡಿಕೆ ಇದೆ ಅಂತ ನೋಡಬೇಕಾಗತ್ತೆ. ಜಮೀರ್ ಅಲ್ಲಿ ಬರ್ತೀನಿ ಅಧ್ಯಕ್ಷೆ. ಸೊ ಇವತ್ತು ಫಸ್ಟ್ ನಾನು ನಮ್ಮ ಜಯಚಂದ್ರ ಅವರು 78ನೇ ವಿಧಾನಸಭೆಗೆ ಪ್ರವೇಶ ಮಾಡಿದವರು, ನನ್ನ ಆತ್ಮೀಯರು. ಅವರು ಈ ಒಂದು ಸ್ಪೀಕರ್ ಅವ್ರ ಸ್ಥಾನ ಖಾಲಿಯಾದಾಗ ಖಾದರ್ ಅವರು ಅವ್ರದೇ ಆದಂಥ 3 ವರ್ಷದ ಅವಧಿಯಲ್ಲಿ ಸ್ವಲ್ಪೆಲ್ಲ ಹೊಸ ರೂಪ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು 3 ವರ್ಷ ಇಬ್ಬರೂ ಕೂಡ ನಗ್ನಗ್ತಾ ಮಧ್ಯಾಹ್ನ 1 ಗಂಟೆವರೆಗೂ, ರಾತ್ರಿ ಮಧ್ಯಾಹ್ನವರೆಗೂ ಕೂಡ ನಡೆಸಿ ಅವ್ರದೇ ಆದಂಥ ಒಂದು ಛಾಪವನ್ನು ಅವ್ರ ಕಾಲದಲ್ಲಿ ಬಿಟ್ಟಿದ್ದಾರೆ. ಅವ್ರಿಗೆ ಖಾದರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ, ಎರಡೂ ಕಡೆಯ ಶಾಸಕರ ಪರವಾಗಿ, ಅವ್ರಿಗೆ ಸರ್ಕಾರದ ಪರವಾಗಿ ಕೂಡ ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಇದಲ್ಲದೆ ನಮ್ಮ ಜಯಚಂದ್ರ ಅವರು 78ರಿಂದ ಶಾಸಕರು, ಅವರು ಕೂಡ ಇವತ್ತು ಪ್ರೋಟೈಮ್ ಸ್ಪೀಕರ್ ಆಗಿ ತಮಗೆ ಚುನಾವಣೆಯನ್ನ ಮಾಡಿದ್ದಾರೆ. ತಮಗೆ ಆ ಸ್ಥಾನದಲ್ಲಿ ದಯವಿಟ್ಟು ಕಳಿಸ್ಕೊಡಿ, ಬರಬೇಕು ನಿಮ್ಮ ಸ್ಥಾನಕ್ಕೆ. ನೋಡಿ, ಈಗಾಗಲೇ ಗಮನಿಸ್ತಾ ಇರ್ಬೋದು, ವಿಧಾನಸಭೆ ಸಭಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ರು GS ಪಾಟೀಲ್ ಅವರು. ಬಟ್ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಎಲ್ರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಹಂಗಾಮಿ ಸ್ಪೀಕರ್ ಆಗಿ ಇದ್ದಿದ್ರಲ್ಲ TB ಜಯಚಂದ್ರ ಅವರು ಈ ಆಯ್ಕೆ ಪ್ರಕ್ರಿಯೆ ಎಲ್ಲ ಮಾಡಿದ್ರಲ್ಲ, ಅವರಿಗೂ ಕೂಡ ಧನ್ಯವಾದವನ್ನು ತಿಳಿಸಿದ್ರು. ಈ ಹಿಂದೆ UT ಖಾದರ್ ಅವರು ಕೂಡ ಸ್ಪೀಕರ್ ಆಗಿದ್ದಾರೆ. ಸೊ ಇವಾಗ ಅವರು ಸಚಿವರಾಗಿದ್ದರು, ಆರೋಗ್ಯ ಸಚಿವರಾಗಿದ್ದಾರೆ, ಹಾಗೆ ವಕ್ಫ್ ಸಚಿವರಾಗಿದ್ದರು. ಸೊ ಅವರಿಗೂ ಕೂಡ ಧನ್ಯವಾದವನ್ನು ತಿಳಿಸಿದ್ರು. ಈ ಹಿಂದೆ ನಿಮ್ಮ ಕಾರ್ಯ ಬಹಳ ಶ್ಲಾಘನೀಯ ಅಂತ ಹೇಳಿದರು. ಜೊತೆಗೆ ಕೇವಲ DK ಶಿವಕುಮಾರ್ ಅವರು ತಮ್ಮ ಶಾಸಕರು ಮಾತ್ರ ಅಲ್ಲ, ವಿರೋಧ ಪಕ್ಷದಲ್ಲೂ ಕೂಡ ಶಾಸಕರಿದ್ದರು. ಅವ್ರ ಪರವಾಗಿನೂ ಕೂಡ, ಹಾಗೆ ಪಕ್ಷದ ಶಾಸಕರ ಪರವಾಗಿನೂ ಕೂಡ ಧನ್ಯವಾದ ಅಂತ GS ಪಾಟೀಲ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಗಮನಿಸಬೇಕಾಗುತ್ತೆ.